ಎಲ್ಲ ಥರದ್ದು ಒಂದು 25-30 ಎಕರೆ ವ್ಯವಸಾಯ ಮಾಡ್ತಾಯಿದ್ವಿ. ಎಲ್ಲ ಏಕ ಕುಟುಂಬದಲ್ಲಿದ್ವಿ. ನಾವು 5 ಜನ ಮಕ್ಕಳು, 4 ಜನನೂ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ವಿ. ಎಲ್ಲ ಒಂದೊಂದು ಫೀಲ್ಡ್ನಲ್ಲಿ ಒಂದೊಂದು ಥರ ಇಟ್ಕೊಂಡಿದ್ವಿ. ನಾವು ಏನು ವಿದ್ಯಾವಂತರಾಗಿದ್ರು ಎಜುಕೇಷನ್ ಮಾಡಿದ್ರು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ವಿ. ವೀಳ್ಯದೆಲೆನಾಗ ಮೆಣಸು ಉಳಿದ್ವಿ. ಮೆಣಸು ಈಗೇನೋ ಇದು ಮಾಡಬೇಕು ಅಂತಿದ್ದೀನಿ. ಇದು ಅಡಿಕೆ ಸ್ವಲ್ಪ ಒಂದು 4-5 ಸಸಿ ಗಿಡಕ್ಕೆ ಬಂದಿದೆ, ಕಟಾವು ಬರ್ತಾಯಿದೆ. ಅಡಿಕೆ ಮಾಡಬೇಕು ಅಂತಿದ್ದೀನಿ. ಟೊಮೊಟೊ ಮಾಡ್ತಾಯಿದ್ದೀವಿ, ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀವಿ, ಬಜ್ಜಿ ಮಾಡ್ತೀವಿ, ಹೂಕೋಸು ಮಾಡ್ತೀವಿ, ಕ್ಯಾರೆಟ್ ಹಾಕ್ತೀವಿ. ಎಲ್ಲ ಥರದ ಬೆಳೆಗಳು ಬೆಳಿತೀವಿ. ಹಸುಗಳು, ಕುರಿ, ಮೇಕೆ ಎಲ್ಲ ಇಟ್ಟಿದ್ವಿ. ಒಂದು ಟೈಮ್ ಹೆಂಗಿಲ್ಲ ಅಂದ್ರೂ ಗೌರ್ಮೆಂಟ್ ಡೈರಿಗೆ ಕೊಡ್ತಾಯಿದ್ವಿ. ಒಂದು ಟೈಮ್ 50 ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ. 50 ಕೊಡ್ಬೋದು, 60 ಲೀಟ್ರು ಇರ್ಬೋದು. ಇಲ್ಲ ಒಂದು 20 ಲಕ್ಷ 25 ಲಕ್ಷ ಮಾಡ್ಬೋದು ಹಾಕಿ. ಇಷ್ಟಾಳು ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಿಲ್ಲ. 20-25 ಒಂದು ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು ವರ್ಷ ಇನ್ನೂ ಜಾಸ್ತಿ ಆಗ್ಬೋದು. ಈ ಥರ ಮಾಡ್ಕೊಂಡು ಹೋಗ್ತಾ ಇದೆ. ಹಿಂದೆ ಕೂಡ ಗೌರ್ಮೆಂಟ್ ಆಫೀಸಲ್ಸ್ ಏನಲ್ಲ. ನಾವು ಏನು ವಿದ್ಯಾವಂತರಾಗಿದ್ರು ಎಜುಕೇಷನ್ ಮಾಡಿದ್ರು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ವಿ. ನಮ್ಮ ತಂದೆನೂ ವ್ಯವಸಾಯ ಮಾಡ್ಕೊಂಬಂದಿದ್ರು. ಆಮೇಲೆ ನಾವು ಬಂದ್ವಿ, ಸ್ವಲ್ಪ ನ್ಯೂ ಮಾಡ್ಕೊಂಡ್ವಿ. ನಮ್ಮ ತಂದೆ ಹಿಂದಿನ ಕಾಲದಂತೆ ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ನಾವು ಈಗ ಸ್ವಲ್ಪ ಹೈಯರಾಗಿ ಯಾವ ಥರ ಮಾಡಬೇಕು, ಯಾವ ಥರ ಮಾಡಿದ್ರೆ ಯಾವ ಥರ ಇದಾಗ್ತದೆ ಅಂತ ಒಂದು ನ್ಯೂ ಮಾಡ್ಕೊಂಡು ಎಲ್ಲ ಥರದ್ದು ಒಂದು 25-30 ಎಕರೆ ವ್ಯವಸಾಯ ಮಾಡ್ತಾಯಿದ್ವಿ. ಎಲ್ಲ ಏಕ ಕುಟುಂಬದಲ್ಲಿದ್ವಿ. ನಾವು 5 ಜನ ಮಕ್ಕಳು, 4 ಜನನೂ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ವಿ. ಎಲ್ಲ ಒಂದೊಂದು ಫೀಲ್ಡ್ನಲ್ಲಿ ಒಂದೊಂದು ಥರ ಇಟ್ಕೊಂಡಿದ್ವಿ. ಒಂದನ್ನೇ ಮಾಡೋ ವ್ಯವಸಾಯ ಒಂದನ್ನೇ ಇಟ್ಕೊಂಡು ಎಲ್ಲದರಲ್ಲೇ ತೊಡ್ಕೊಂಡಿದ್ದು ಒಂದರಲ್ಲಿ ಹೋಯ್ತು ಅಂದರೆ ಇನ್ನೊಂದರಲ್ಲಿ ಮಾಡೋದು ಬಾಧೆ ಆಗ್ತದೆ. ಅಲ್ಲಿಂಕ ವೀಳ್ಯದೆಲೆ ತೋಟ ಇಟ್ಕೊಂಡಿದ್ವಿ. ಅದು ಇಯರ್ ಪೂರ್ತಿ ಬೆಳೆ ತೆಗಿತಾ ಇರ್ಬೋದು, ಕಟಾವು ಮಾಡ್ತಾ ಇರ್ಬೋದು, ಇದು ಮಾಡಿ ಮಾರ್ಕೆಟ್ಗೆ ಹೋಗ್ತಾ ಇರ್ತದೆ. ಅಷ್ಟು ಇಷ್ಟು ಕಾಸು ಮಾಡ್ತಾ ಇರ್ತದೆ. ಹಸುಗಳು, ಕುರಿ, ಮೇಕೆ ಎಲ್ಲ ಇಟ್ಟಿದ್ವಿ. ಒಂದು ಟೈಮ್ಗೆ ಹೆಂಗಿಲ್ಲ ಅಂದ್ರೂ ಗೌರ್ಮೆಂಟ್ ಡೈರಿಗೆ ಕೊಡ್ತಾಯಿದ್ದೀನಿ. ಒಂದು ಟೈಮ್ಗೆ 50 ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ. 50 ಕೊಡ್ಬೋದು, 60 ಲೀಟ್ರು ಇರ್ಬೋದು, ಇಲ್ಲ 40 ಲೀಟ್ರು ಇರ್ಬೋದು. ಅಂದರೆ ಈಗ ಒಂದು ಕರು ಆಗ್ತಾಯಿದ್ರೆ ಇನ್ನೊಂದು ಹಾಲು ಬಿಡ್ತಾ ಇರ್ತೀವಿ. ಈ ಥರ ಯಾವತ್ತಕ್ಕೂ ನಿಲ್ಲಂಗೆ ಇಲ್ಲ, ಒಂದೇ ಥರ ಹೋಗ್ತಾ ಇರ್ತದೆ ಗೌರ್ಮೆಂಟ್ ಡೈರಿಗೆ. ಅದು ಒಂದು ತಿಂಗಳಿಗೆ 15 ದಿವಸ ಬಟ್ವಾಡ 35ರಿಂದ 36, 37, 28 ಮೇಲೆ 30-35 ಸಾವಿರ ಬರ್ತದೆ. ಒಂದು ತಿಂಗಳಿಗೆ ಅದೊಂದು 70,000 ಆಯಿತು. ಆ ಥರ ಮಾಡಿದ್ವಿ. ಕುರಿ, ಮೇಕೆ ಇಟ್ಕೊಂಡಿದ್ವಿ. ಅವುಗಳಿಗೂ ಅಷ್ಟೇ ಎಲ್ಲ ಸ್ವಲ್ಪ ಬಾಟ್ಲಾಗಿ ಬಾಕ್ಸ್ಗಳು ಹಾಕ್ಬಿಟ್ಟು ಮೇವುಗಳು ಹಾಕಿ ಇದು ಮಾಡ್ತಾಯಿದ್ವಿ. ಓಪನ್ನಾಗಿ ತುಂಬ ಸಡ್ಡುಗಳಾಗ್ಬೇಡಿ ಹಾಕಿ ಏನು ಮಾಡಿಲ್ಲ. ಹೈಟೆಕ್ ಸಡ್ಡುಗಳೇನು ಮಾಡಿಲ್ಲ. ಹೈಟೆಕ್ ಸಡ್ಡುಗಳಲ್ಲಿ ಮಾಡಿದರೂ ಕೂಡ ಏನಂತ ಇಳುವರಿ ಬರ್ತಾಯಿಲ್ಲ. ಬೆದರು ಬೀಳುವಂಥದ್ದು, ಗೊರ್ಚಿಗಳು ಬೆಳೆಯುವಂಥದ್ದು, ಅದರಿಂದ ಅದು ಇಳು ಬರ್ತಾಯಿಲ್ಲ. ಅದಕ್ಕೆ ನೆಲದ ಮೇಲೆ ಇಟ್ಕೊಂಡೆ ಮೇಕೆಗಳನ್ನ, ಕುರಿಗಳು ಸಾಕ್ತಾಯಿದ್ದೀನಿ. ಮೇಕೆ ಕುರಿಗಳಿಗೂ ಒಳ್ಳೆ ವ್ಯಾಲ್ಯೂಯೇಷನ್ ಇರುವಂಥ ಮೇಕೆಗಳೇ ಇಟ್ಟಿದ್ದೀನಿ, ಒಳ್ಳೆ ವ್ಯಾಲ್ಯೂಯೇಷನ್ ಇರುವಂಥ ಕುರಿಗಳೇ ಇಟ್ಟಿದ್ದೀನಿ. ಒಂದು ಟೈಮ್ಗೆ ಹೆಂಗಿಲ್ಲ ಅಂದ್ರೂ ಒಂದು ಬಾರಿ ಮಾರಿದಾಗ ಮೇಕೆಗಳಲ್ಲಿ ಒಂದು 4-5 ಲಕ್ಷ ಮಾರಿರ್ತೀನಿ, ಕುರಿಗಳಲ್ಲಿ ಒಂದು 2-3 ಲಕ್ಷ ಮಾರಿ ಇರ್ತೀನಿ. ಒಂದು ಬಾರಿ ಪಟ್ಲಿಗಳನ್ನ ಈ ಥರ ತೆಗೆದಾಗ ಇನ್ನು ಹುಟ್ಟಿರೋವಂಥವನ್ನ ತಿರುಗಿ ಸೈಡ್ಗೆ ಹಾಕ್ತೀವಿ. ಸೈಡ್ನಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವನು ತಿರುಗಿ ಮಾರ್ಕೊತಾ ಇರ್ತೀವಿ. ಆಮೇಲೆ ಇನ್ನು ವ್ಯವಸಾಯದಲ್ಲಿ ನನ್ನ ತಮ್ಮನವ್ರು 3 ಇರ್ತಾರೆ. ಆ 3 ಆ ಫೀಲ್ಡ್ನಾಗ ನಂಬರ್ 1 ಆಗಿ ಯಾವ ಥರ ಮಾಡಬೇಕು. ವೀಳ್ಯದೆಲೆನಾಗ ಮೆಣಸು ಉಳಿದ್ವಿ. ಮೆಣಸು ಈಗೇನೋ ಇದು ಮಾಡಬೇಕು ಅಂತಿದ್ದೀನಿ. ಇದು ಅಡಿಕೆ ಸ್ವಲ್ಪ ಒಂದು 4-5 ಸಸಿ ಗಿಡಕ್ಕೆ ಬಂದಿದೆ, ಕಟಾವು ಬರ್ತಾಯಿದೆ. ಅಡಿಕೆ ಮಾಡಬೇಕು ಅಂತಿದ್ದೀನಿ. ಟೊಮೊಟೊ ಮಾಡ್ತಾಯಿದ್ದೀವಿ, ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀವಿ, ಬಜ್ಜಿ ಮಾಡ್ತೀವಿ, ಹೂಕೋಸು ಮಾಡ್ತೀವಿ, ಕ್ಯಾರೆಟ್ ಹಾಕ್ತೀವಿ. ಎಲ್ಲ ಥರದ ಬೆಳೆಗಳು ಬೆಳಿತೀವಿ. ಇದು ಎಂತಲ್ಲ ಒಂದು ಬೆಳೆ ಅಲ್ಲ, ಎಲ್ಲ ಥರದ ತರಕಾರಿ ಬೆಳೆಗಳು ಏನೇನಾಯ್ತೋ ಆ ತರಕಾರಿ ಬೆಳೆಗಳು ಪೂರ್ತಿ ಬೆಳಿತೀವಿ. ಯಾವುದೇ ಮಾಡಿದ್ರೂ ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತೀವಿ. ಈಗಲೂ ಸ್ವಲ್ಪ ಇನ್ನೂ ಜಾಸ್ತಿ ವ್ಯವಸಾಯ ಜಾಸ್ತಿ ಇರೋದ್ರಿಂದ ಬಾಳೆ ಗಿಡ ಒಂದು 7-8 ಎಕರೆ ಏಲಕ್ಕಿ ಬಾಳೆನ ಹಾಕೋಣ ಅಂದ್ಬಿಟ್ಟು ಎಲ್ಲ ನಾಟಿ ಮಾಡಿಬಿಟ್ಟಿದ್ವಿ. ಅದಿಟ್ಕೊಂಡು ಗದ್ದೆನೂ ಒಂದು 3-4 ಎಕರೆ ಮಾಡಿದ್ವಿ. ಗದ್ದೆ ಮಾರ್ಕೆಟಿಂಗು ಕೋಲಾರ, ಈ ಬಾರಿ ಕೋಲಾರ್ಗೆ ಹಾಕ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ. ಅಂದರೆ ಬೇರೆ ಇವ್ರ ಹತ್ರ ಇಲ್ಲೇ ಖರೀದಿ ಮಾಡ್ತೀವಿ. ಈ ಕ್ಯಾಪ್ಸಿಕಮ್ಮು ಮಾರ್ಕೆಟಿಂಗು ಇವರು ತೆಗಿತಾರೆ. ಕಲ್ಕತ್ತಾವ್ರು ಬಂದು ಇಲ್ಲೇ ನೇರವಾಗಿ ಖರೀದಿ ಮಾಡ್ತಾರೆ, ಕೆಜಿಗೆ ಇಷ್ಟು ಅಂತ. ಅಲ್ಲಿಗೆ ಮಾರ್ಕೆಟ್ದಕ್ಕೂ ಇದಕ್ಕೂ ಟ್ಯಾಲಿ ಮಾಡ್ತೀವಿ. ಯಾರ್ದು ಒಳ್ಳೆ ಕ್ವಾಲಿಟಿ ಇದ್ದರೆ ಯಾರು ಯಾವ ಥರ ಕೇಳ್ತಾರೋ ನೋಡ್ತೀವಿ. ಆ ಥರ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಂಡು ನನ್ನ ತಮ್ಮ ಒಬ್ಬನು ವ್ಯವಹಾರ ಮಾಡ್ಕೊತಾನೆ. ಇನ್ನೊಬ್ಬ ತಮ್ಮ ಗೊಬ್ಬರ ಅದು ಇದು
ಔಷಧಿಗಳದ್ದು ಅದು ನೋಡ್ಕೊಂಡು ಆಮೇಲೆ ಎಲ್ಲ ಒಂದೇ ರೀತಿಯೇ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದರಲ್ಲಿ ನಮಗೇನು ಅಂತ ಹೇಳೋನು ಅಂತ ನೋವು ಉಂಟಾಗಿಲ್ಲ, ನಷ್ಟವೂ ಉಂಟಾಗಿಲ್ಲ. ಸಮಗ್ರವಾಗಿ ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ತಾ ಇರೋದ್ರಿಂದ ವೆಹಿಕಲ್ಸು ನಮ್ಮದೇ ಇಟ್ಕೊಂಡಿರೋದ್ರಿಂದ ನಮ್ಗೆ ಈಗ ಏನೋ ಅದು ಏನಪ್ಪ ಹಿಂಗಾಯಿತು ಈ ಥರ ಆಯಿತು ಅಂದ್ಕೊಂಡಿಲ್ಲ. ಒಂದರಲ್ಲಿ ಹೋಗ್ತದೆ, ಒಂದರಲ್ಲಿ ಬರ್ತದೆ. ಕನಿಷ್ಠ ಪಕ್ಷ ಎಲ್ಲದರಲ್ಲಿ ಬರ್ತದೆ ಅಂತೇಳಿ ಮಾಡೋಕ್ಕಾಗಲ್ಲ. ಮಾಡಿದ್ದನ್ನು ಕ್ರಮಬದ್ಧವಾಗಿ ಮಾಡ್ತೀವಿ. ಏನೇ ಮಾಡಲಿ ಬೆಳೆನ ಅದು ರೇಟ್ ಬರ್ತದೋ ಬಿಡ್ತದೋ, ಬಂಡವಾಳ ಹಾಕೋದ್ರಾಗೆ ಆಗಿರ್ಬೋದು, ಮೇಂಟೆನರ್ಸ್ ಆಗಿರ್ಬೋದು, ಗೊಬ್ಬರ ಎಲ್ಲ ಕರೆಕ್ಟ್ ಕಟ್ತೀವಿ. ಆದರೆ ನಾವು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ನಾವು ಸೀಮೆ ಗೊಬ್ಬರನ ಅದನ್ನು ಕಡಿಮೆ ಯೂಸ್ ಮಾಡೋದು, ಏನೋ ಸ್ವಲ್ಪ ಮಾಡ್ತೀವಿ. ಹೆಂಗಿಲ್ಲ ಅಂದರೂ ಒಂದು ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಗೊಬ್ಬರ ತೆಗಿತೀನಿ. ನಮ್ಮದು ಒಂದು 2-3 ಲಕ್ಷ ಮೇಲೆ ಬೀಳ್ತದೆ ಗೊಬ್ಬರ. ಇಷ್ಟು ಸಾಲಲ್ಲ ನನಗೆ. ಇಷ್ಟು ಬರೀ ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನನಗೆ ಈಳಲ್ಲಿ ತುಂಬ ಒಳ್ಳೆ ಇಳುವರಿಗಳು ಬರ್ತವೆ. ಕ್ರಾಪಾಗಿ ಏನೂ ಹೆಚ್ಚು ಕಮ್ಮಿ ಬರ್ತಲ್ಲ. ಏನಾದರೂ ಹೆಚ್ಚು ಕಮ್ಮಿಗಳು ಬಂದರೆ ಈಗ ಇದೇ ಬಜ್ಜಿನಾಗೆ 19 ರಕ ಆಗಿಬಿಡ್ತದೆ ತೋಟ. ಒಂದಾಗ ಕೆಂಜರ್ಕೊಂಡಿರ್ತದೆ, ಒಂದಾಗ ಸಣ್ಣಕ್ಕಾಗಿ ಬಿಡ್ತದೆ. ಏನೂ ಇಲ್ಲ, ನಾವು ಆ ಒಂದು ಮ್ಯಾಕ್ಸಿಮಮ್ ಮಡಿಕೊಂಡು ನೀಟಾಗಿ ಮಾಡೋದ್ರಿಂದ ಒಂದೇ ಕ್ರಾಪು ಒಳ್ಳೆ ಈಳು ಬರ್ತದೆ, ಏನೋ ಒಂದಷ್ಟು ಕಾಸು ಆಗ್ತದೆ ಅನ್ನೋದು ಒಂದಿದು. ಯಾವುದೇ ಮಾಡಿದರೂ ಕ್ರಮಬದ್ಧ. ಎಲ್ಲ ಒಂದು 20 ಲಕ್ಷ 25 ಲಕ್ಷ ಮಾಡ್ಬೋದು ಹಾಕಿ. ಇಷ್ಟಾಳು ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತೀವಿ. ಇಲ್ಲ 20-25, ಒಂದು ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು ವರ್ಷ ಇನ್ನೂ ಜಾಸ್ತಿ ಆಗ್ಬೋದು. ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಸುಗಳು 3 ಎಮ್ಮೆಗಳು ಒಂದು 4 ಇಟ್ಟಿದ್ದೀನಿ. ಆಮೇಲೆ ಸೀಮೆ ಹಸುಗಳು ಕರುಗಳೊಂದು 10 ಇದೆ, ಹಸುಗಳೊಂದು 10 ಇದೆ. ಹಾಲು ಬರುವಂಥ ಹಸುಗಳು 10, ಕರುಗಳು 10 ಇದೆ. ಆಮೇಲೆ ಈಗ ಮನೆಗೆ ಅಂತೇಳಿ ನಾಟಿ ತಳಿ ಹಸುಗಳಿದೆ. ಆಮೇಲೆ ಈಗ ಹೊಸ್ದಾಗಿ ಬಂದಿದ್ದಂಥ ಗಿರ ಅಂಥದ್ದು, ಅದು ಹಾಲು ಬರುವಂಥ ಹಸುಗಳೇ ಅದು ನಿಜ ಸರ್. ಪ್ರಕೃತಿ ವಿಕೋಪಗಳಿಗೆ ಯಾರೂ ಕಾರಣಕರ್ತರಲ್ಲ. ಆದರೆ ಅದ್ರ ಮೇಲೆ ನಾವು ಮಾಡಿದರೆ ಏನೋ ಒಂದು ರೀತಿ ಇದರಲ್ಲಿ ಹೋದ್ರೂ ಕೂಡ ಇನ್ನೊಂದರಲ್ಲಿ ಬರ್ತದೆ ಅನ್ನೋ ನಂಬಿಕೆ ಬೇಕು. ಒಂದು ಎರಡನೇದೇನಪ್ಪ ಅಂತಂದರೆ, ಇವತ್ತು ವ್ಯವಸಾಯ ತುಂಬ ಕಷ್ಟಕರವಾಗೇ ಮಾಡಬೇಕಾಗ್ತದೆ. ಯಾವುದ್ರ ಮೇಲೂ ತುಂಬ ಬಂಡವಾಳ ಜಾಸ್ತಿ ಹಾಕ್ಬೇಕಾಗ್ತದೆ. ಅವ್ನು ಪೇಪರ್ ಹಾಕಬೇಕು, ಒಂದು ಇದು ಮಾಡಬೇಕು, ಎಲ್ಲಕ್ಕೂ ಕಾಸ್ಟ್ಲಿನೇ ಇದೆ. ಎಲ್ಲ ಕಾಸ್ಟ್ಲಿನೇ ಇದ್ದರೂ ಕೂಡ ಇದೇನಾದರೂ ಬೇರೆ ಕಡೆ ಅಲ್ಲಿ ಇಲ್ಲಿ ಸ್ವಲ್ಪ ಕಾಸು ತಗೊಂಬಂದು ಹಾಕಿದರೆ ಅಂಥ ರೈತರು ಯಾರೇ ಆಗಿರ್ಬೋದು ಅವ್ನು ಲಾಸ್ನಾಗೇ ಬರ್ತಾಯಿರ್ತಾನೆ. ಯಾಕೆ ಬರ್ತಾಯಿರ್ತಾನೆ ಅಂದರೆ, ಒಂದ್ರ ಮೇಲೆ ಹಾಕಿರ್ತಾನೆ, ತಂದಿರ್ತಾನೆ, ಒಂದ್ರ ಮೇಲೆ ಹಾಕಿರ್ತಾನೆ ಪಾಪ. ಅದು ಏನಾದರೂ ಈ ಪ್ರಕೃತಿ ವಿಕೋಪನಿಂಕನೋ ರೇಟ್ರು ವೈಫಲ್ಯನಿಂಕನೋ ಏನಾದರೂ ಮಾರ್ಕೆಟಿಂಗ್ ಇದೆ ಹೆಚ್ಚು ಕಡಿಮೆ ನಿಂಕನೋ ಈ ಥರ ಆಯಿತು ಅಂದಾಗ ಅವನು ಅದ್ರ ಮೇಲೆ ಅವಲಂಬಿಸಿರ್ತಾನೆ. ನಮ್ಮದು ಆ ಥರ ಅಲ್ಲ, ಎಲ್ಲ ಇಟ್ಕೊಂಡಿರೋದ್ರಿಂದ ಎಲ್ಲದರಲ್ಲಿ ಒಂದು ರೀತಿ ಯೂನಿಫಾರ್ಮ್ ಟೈಪ್ ಬರ್ತಾ ಇದೆ. ಎಲೆ ಇಟ್ಕೊಂಡಿದ್ವಿ, ಎಲೆದಾಗ ಬರ್ತಾ ಇರ್ತದೆ. ಕೋಳಿ ಇಟ್ಕೊಂಡಿದ್ವಿ, ಕೋಳಿ ಇದು ಮಾಡ್ತಾಯಿರ್ತೀವಿ. ಆಮೇಲೆ ಮೇಕೆ ಇಟ್ಟಿದ್ವಿ, ಹಸು ಇಟ್ಟಿದ್ವಿ, ಕುರು ಇಟ್ಟಿದ್ವಿ, ಹಾಲು ಬರ್ತದೆ. ಇದೆಲ್ಲ ಬರ್ತಾ ಇರೋದ್ರಿಂದ ಅವುಗಳ ಇವಾಗ ಹಸುಗಳು ಕರುಗಳು ಜಾಸ್ತಿ ಆದಷ್ಟು ಕರುನ ಒಳ್ಳೆ ಟೇಜ್ಗೆ ಬಂದಾಗ ಆ ಪಡ್ಡೆಗಳು ಮಾರ್ತೀನಿ. ಇಲ್ಲ ವಯಸ್ಸಾದವು ಮಾರ್ಕೊಂಡು ಪಡ್ಡೆಗಳನ್ನ ಹಾಲು ಕರೆಗೆ ಇಟ್ಕೊಳ್ತೀನಿ. ಈ ಥರ ಒಂದರಲ್ಲೇ ಅವಲಂಬನೆ ಇದ್ದರೆ ರೈತನ ಯಾರೇ ಆಗಲಿ ಸ್ವಲ್ಪ ಕಷ್ಟಕರವಾದ ಇದೇ ಅನುಭವಿಸ್ಬೇಕಾಗ್ತದೆ. ಈ ಥರ ಒಂದು ಸಮಗ್ರ ಕೃತಿ ಎಲ್ಲ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಅವನು ಸ್ವಲ್ಪ ಕಾಸು ಮಾಡ್ಕೊಬೋದು. ಈಗ ಹಸು ಇಟ್ಟ ಮೇಲೆ ಹಸುಗೆ ಮೇವು ಬೇಕು, ಒಂದಷ್ಟು ಜೋಳ ಚೆಲ್ಕೊಬೇಕು. ಎಲ್ಲ ಆ ಥರದೇ ಅಲ್ಲೇ ನಮ್ಮಲ್ಲೇ ಇದ್ದು ನಾವೇ ಮೇಳ್ಕೊಂಡಾಗ ಎಲ್ಲ ಕೊಂಡ್ಕೊಂಬಂದು ಹಾಕ್ಬೇಕಾಗ್ತದೆ. ಮೇವು ಕೊಡಬೇಕು, ಅದು ಕೊಡಬೇಕು ಅಂದರೆ ಏನೂ ಇಕ್ಕಲ್ಲ. ಹಿಂಡಿ ಬೂಸ ಕೊಡಬೇಕು, ಏನೂ ಇಕ್ಕಲ್ಲ. ಏನಾದರೂ ನಮ್ಮಲ್ಲೇ ಬೆಳೆದು ಒಳ್ಳೆ ತೆನೆ ಟೇಜ್ ಮಾಡಿ ಅದನ್ನು ಕಟ್ ಮಾಡಿ ಹಾಕಿದಾಗ ಮಿಷಿನ್ ಕೊಟ್ಟು ಅವು ನಮ್ಮಿಂದ ಸ್ವಲ್ಪ ನಮ್ಗೆ ಅದರಿಂದನೂ ಲಾಭನೇ ಇರ್ತದೆ.